ಬೋರ್ವೆಲ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಚೀಫ್ ಇಂಜಿನಿಯರ್ ಬಿಬಿಎಂಪಿ ಇವರ ಕಚೇರಿಯ ಮೇಲೆ ಇಡಿ ದಾಳಿಯನ್ನ ಮಾಡಿರುವಂತಹ ಸುದ್ದಿ ಈಗ ಬರ್ತಾ ಇದೆ. ಬಿಬಿಎಂಪಿ ಮುಖ್ಯ ಇಂಜಿನಿಯರ್ ಕಚೇರಿಯ ಮೇಲೆ ಇಡಿ ದಾಳಿಯನ್ನ ನಡೆಸಿದೆ. ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿರುವಂತಹ ಮುಖ್ಯ ಇಂಜಿನಿಯರ್ ಕಚೇರಿ ಇದು. ಸೊ ಬಿಬಿಎಂಪಿ ಮುಖ್ಯ ಇಂಜಿನಿಯರ್ ಪ್ರಹ್ಲಾದ್ಗೆ ಈಗ ಇಡಿ ಡ್ರಿಲ್ ಅನ್ನ ನಡೆಸ್ತಾ ಇರೋದು. 2016ರಲ್ಲಿ ನಡೆದಿರುವಂತಹ ಬೋರ್ವೆಲ್ ಹಗರಣ ಸಂಬಂಧ ಈಗ ಇಡಿ ದಾಳಿಯನ್ನ ಮಾಡಿದೆ. ಬೋರ್ವೆಲ್ನಲ್ಲಿ 9,000 ಕೋಟಿ ಹಗರಣ ಆರೋಪ ಹಿನ್ನೆಲೆಯಲ್ಲಿ ಇಡಿ ದಾಳಿಯನ್ನ ನಡೆಸಿರೋದು. ಹಗರಣ ಸಂಬಂಧ ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಾ ಇದೆ. ಫೀಲ್ಡ್ನಲ್ಲಿ ವರ್ಕ್ ಮಾಡಿದ್ದ ಎಇ ಮತ್ತು ಎಇಗಳ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಸೊ ಈಗ ಬಿಬಿಎಂಪಿ ಮುಖ್ಯ ಇಂಜಿನಿಯರ್ ಕಚೇರಿಯ ಮೇಲೆ ಇಡಿ ದಾಳಿಯನ್ನ ನಡೆಸಿರೋದು. ಹಲವು ಮಾಹಿತಿಗಳನ್ನು ಪಡ್ಕೊಳ್ತಾ ಇದ್ದಾರೆ. 2016ರಲ್ಲಿ ನಡೆದಂಥ 9,000 ಕೋಟಿ ಹಗರಣ ಅಂತ ಹೇಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಈಗ ಹಲವು ದಾಖಲೆಗಳನ್ನು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. 9 ವರ್ಷಗಳ ನಂತರ ಈ ಪ್ರಕರಣದ ಈಗ ಸ್ವಲ್ಪ ಚುರುಕು ಪಡ್ಕೊಂಡಿದೆ. ನೋಡೋಣ ಈ ಪ್ರಕರಣದಲ್ಲಿ ಏನೇನು ಆಗುತ್ತೆ, ಯಾವ ರೀತಿಯಾಗಿ ಆಗುತ್ತೆ ಅಂತ. ಬಟ್ ಇಡಿ ಹೆಂಗೆ ಎಂಟ್ರಿ ಕೊಡ್ತಾ ಇದೆ ವಿಚಾರದಲ್ಲಿ ಅಂತ ಗೊತ್ತಿಲ್ಲ. ಯಾವ ರೀತಿಯಾದಂತಹ ಇದರಲ್ಲಿ ಹಣ ವ್ಯವಹಾರ ಆಗಿದೆ ಅಂತ ಹೇಳಿ ಸೊ ಗೊತ್ತಿಲ್ಲ. ಈ ವಿಚಾರದಲ್ಲಿ ಈಗ ಇಡಿ ಹೆಂಗೆ ಬರುತ್ತೆ, ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಬೋರ್ವೆಲ್ನಲ್ಲಿ 9,000 ಕೋಟಿ ಹಗರಣ ಆರೋಪ. ಹಗರಣ ಸಂಬಂಧ ಈಗ ದಾಖಲೆಗಳ ಪರಿಶೀಲನೆಯನ್ನು ಇಡಿ ಅವರು ಮಾಡ್ತಾ ಇದ್ದಾರೆ. ಸೊ ನೋಡ್ತಾ ಇದ್ದೀರಾ, BS ಪ್ರಹ್ಲಾದ್ ಅಂತ ಹೇಳಿ ಫೀಲ್ಡ್ನಲ್ಲಿ ವರ್ಕ್ ಮಾಡಿದಂಥ ಎಇ ಮತ್ತು ಎಇಗಳ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಈಗ ಮಾರುತಿ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಾರುತಿ, ಇಡಿ ಅವರು ಈ ವಿಚಾರದಲ್ಲಿ ಹೇಗೆ ತನಿಖೆಯನ್ನ ಮಾಡಕ್ ಸಾಧ್ಯ ಆಗತ್ತೆ? ಅರುಣ್, ಈಗ ಈ 2016ರಲ್ಲಿ ಆಗಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡಿಗೆ ದೂರು ದಾಖಲಾದ ಹಿನ್ನೆಲೆಯಲ್ಲಿ ಏನು ಬೋರ್ವೆಲ್ ಕೊರೆಸುವ ವಿಚಾರವಾಗಿ ಚೀಫ್ ಇಂಜಿನಿಯರ್ ಅಧ್ಯಕ್ಷತೆಯಲ್ಲಿ ಏನ್ ನಡೆದಿತ್ತು 2016ರಲ್ಲಿ 9,000 ಬೋರ್ವೆಲ್ ಏನ್ ಕೊರೆಸಿದ್ರು, ಅದರಲ್ಲಿ ಅವ್ಯವಹಾರ ಆಗಿದೆ ಅಂತ ಇಡಿ ಜಾರಿ ನಿರ್ದೇಶನಾಲಯಕ್ಕೆ ದೂರು ದಾಖಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು 11 ಗಂಟೆಗೆ ಜಾರಿ ನಿರ್ದೇಶನಾಲಯ 7 ಜನ ಅಧಿಕಾರಿಗಳ ತಂಡ ಚೀಫ್ ಇಂಜಿನಿಯರ್ ಕಚೇರಿಗೆ ಬಂದು ಇಲ್ಲಿ ಕಡತಗಳನ್ನ ಪರಿಶೀಲನೆ ಮಾಡ್ತಿರುವಂತದ್ದು. ಯಾವ ಸಂದರ್ಭದಲ್ಲಾಗಿದೆ, ಆ ಸಂದರ್ಭದಲ್ಲಿ ಇದ್ದಂತಹ ಅಧಿಕಾರಿಗಳು ಯಾರ್ಯಾರಿದ್ರು, ಎಇ ಯಾರಿದ್ರು, ಎಡಬ್ಲ್ಯೂ ಎಲ್ಲೆಲ್ಲಿ ನೀವು ಬೋರ್ವೆಲ್ ನ ಕೊಡ್ತಿದ್ರಿ, ಒಂದೊಂದು ಬೋರ್ವೆಲ್ಗೆ ಎಷ್ಟೆಷ್ಟು ಹಣನ ಖರ್ಚು ಮಾಡಿದ್ರಿ, ಎಷ್ಟೆಷ್ಟು ವಿನಿಯೋಗ ಆಗಿತ್ತು, ಎಲ್ಲಾ ದಾಖಲೆಗಳನ್ನ ಈಗ ಸದ್ಯಕ್ಕೆ ಚೀಫ್ ಅಕೌಂಟೆಂಟ್ ನು ಕರೆಸಿ ಅವ್ರ ಹತ್ರನು ವಿಚಾರಣೆ ನಡೆಸ್ತಿರುವಂತದ್ದು. ಯಾವಾಗ ಈ ಪ್ರೊಸೀಜರ್ ಆಯ್ತು, ಒಂದು ಬೋರ್ವೆಲ್ ಅಂದ್ರೆ 9,000 ಬೋರ್ವೆಲ್ ಎಲ್ಲೆಲ್ಲಿ ಕೊಡ್ತಿದ್ದೀರಾ, ಅದರ ಸ್ಥಿತಿಗತಿಗಳೇನಿದೆ, ಈ ಎಲ್ಲದರ ಬಗ್ಗೆ ಕುಲಂಕುಷವಾದಂತಹ ಈಗ ಏನು ವರದಿಯನ್ನ ಪಡೆಯೋದಕ್ಕೆ ಇಡಿ ಅಧಿಕಾರಿಗಳು ಬಂದು ಈಗ ದಾಳಿ ನಡೆಸಿರುವಂತದ್ದು. ಚೀಫ್ ಇಂಜಿನಿಯರ್ ಆಗಿರುವಂತಹ ಪ್ರಹ್ಲಾದ್ ಅವರ ಕಚೇರಿಯಲ್ಲಿ ಈಗ ಸದ್ಯ 7 ಜನ ಅಧಿಕಾರಿಗಳ ತಂಡ ಕಡತಗಳೇನಿದೆ ಆ ಬೋರ್ವೆಲ್ಗೆ ಸಂಬಂಧಪಟ್ಟ ಹಾಗೆ ಆ ಬೋರ್ವೆಲ್ಗಳನ್ನ ಕಡತಗಳನ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಪರಿಶೀಲನೆ ನಡೆದಾದ ಮೇಲೆ ಏನ್ ಅಕ್ರಮ ಆಗಿದೆ ಅನ್ನೋದು ತಿಳಿದು ಬರುತ್ತೆ. ಸದ್ಯಕ್ಕೆ ಈಗಷ್ಟೇನೆ ವಿಚಾರಣೆ ನಡೆಸಿರೋದು, ಅಂದ್ರೆ ಪರಿಶೀಲನೆ ನಡೆಸಿರೋದ್ರಿಂದ ಏನೆಲ್ಲ ಅವ್ಯವಹಾರಗಳು ಆಗಿರಬಹುದು ಅಥವಾ ಆಗದೆ ಇರಬಹುದು, ಈ ಎಲ್ಲಾ ಕಡತಗಳ ಆಧಾರದ ಮೇಲೆ ಮುಂದಿನ ಹೆಜ್ಜೆಯನ್ನ ಇಡಿ ಅಧಿಕಾರಿಗಳು ಇಡುವಂತ ಸಾಧ್ಯತೆ ಇರುವಂತದ್ದು. ಅರುಣ್, ಓಕೆ, ಮನಿ ಲಾಂಡ್ರಿಂಗ್ ಏನಾದರೂ ಅದ್ರ ವಾಸನೆ ಏನಾದರೂ ಬಡಿತಾ ಇದೆಯಾ? ಯಾಕಂದ್ರೆ ಇಡಿ ದಾಳಿಯನ್ನ ಮಾಡಬೇಕು ಅಂತಂದ್ರೆ ಒಂದು ವಿದೇಶದಲ್ಲಿ ಏನಾದರೂ ದುಡ್ಡಿನ ವ್ಯವಹಾರ ಆಗಿರಬೇಕು, ಇನ್ನೊಂದು ಕಡೆಗೆ ಮನಿ ಲಾಂಡ್ರಿಂಗ್ ಆಗಿರ್ಬೇಕು. ಈ ಪ್ರಕರಣದಲ್ಲಿ ಏನಾದರೂ ಮನಿ ಲಾಂಡ್ರಿಂಗ್ ಅದು ವಾಸನೆ ಬಡಿತಾ ಇದೆಯಾ ಅಂತ? ಹೌದು, ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ಹಣ ವಿನಿಯೋಗ ಆಗಿರುವಂತ ಒಂದು ಅನುಮಾನಗಳು ಏನ್ ಕರ್ತಿದೆ. 2016ರಲ್ಲಿ ಬೋರ್ವೆಲ್ ಹಗರಣಕ್ಕೆ ಸಂಬಂಧಿಸಿದಂತೆ ಈ ಹಿಂದೆನೂ ಸಹ ದೂರು ದಾಖಲಾಗಿತ್ತು. ಲೋಕಾಯುಕ್ತಕ್ಕೂ ಇದರ ಬಗ್ಗೆ ಸಾಮಾಜಿಕ ಕಾರ್ಯಕರ್ತರು ದೂರು ದಾಖಲು ಮಾಡಿದ್ರು. 9,000 ಬೋರ್ಗಳನ್ನ ಲೆಕ್ಕವನ್ನ ಕೊಟ್ಟಿದ್ದಾರೆ. ಬೋರ್ವೆಲ್ಗಳು ಮಾತ್ರ ಇಲ್ಲ. 9,000 ಬೋರ್ವೆಲ್ಗಳು ಎಲ್ಲಿದೆ ಬೆಂಗಳೂರಲ್ಲಿ ಅಂತ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಅನ್ನೋದನ್ನ ತಿಳಿಸಿ ಅಂತ ಒಂದು ದೂರನ್ನ ಕೂಡ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಆ 9,000 ಬೋರ್ವೆಲ್ಗೆ ಹಣ ಏನಾಗಿದೆ, ಹಣ ಎಲ್ಲಿ ವಿನಿಯೋಗ ಆಗಿದೆ ಅನ್ನೋದ್ರ ಒಂದು ಅನುಮಾನದ ಹಿನ್ನೆಲೆಯಲ್ಲಿ ಈಗ ದಾಳಿ ನಡೆಸಿರುವಂತದ್ದು. ಯಾಕಂದ್ರೆ ಸಂಪೂರ್ಣ ಮಾಹಿತಿಗಳು ಸಿಕ್ಕ ನಂತರದಲ್ಲಿ, ಅಂದ್ರೆ ಕಡತಗಳಲ್ಲಿ ಏನ್ ಕಡತಗಳಿವೆ, ಇವ್ರು ಎಲ್ಲೆಲ್ಲಿ ಬೋರ್ವೆಲ್ಗಳನ್ನ ಮಾಡಿದ್ದಾರೆ, ಈ ಎಲ್ಲಾ ವಿಚಾರಗಳು ತಿಳಿದು ಬಂದ ನಂತರದಲ್ಲೇ ಏನಾಗಿದೆ ಅವ್ಯವಹಾರ ಅನ್ನೋದು ಗೊತ್ತಾಗುತ್ತೆ. ಆ ನಿಟ್ಟಿನಲ್ಲಿ ಈಗ ದಾಳಿ ಮುಂದುವರಿಸ್ತಿದ್ದಾರೆ, ಸಂಪೂರ್ಣವಾದಂತಹ ವಿಚಾರಣೆ ನಡೆಸ್ತಿದ್ದಾರೆ. ಎಲ್ಲಾ ಮಾಹಿತಿಗಳನ್ನ ಕಲೆ ಹಾಕಿದ ನಂತರವಷ್ಟೇನೆ ಇಡಿ ಯಾವ ಕಾರಣಕ್ಕೆ ದಾಳಿ ನಡೆಸ್ತಿದೆ, ಏನೆಲ್ಲಾ ಮಾಹಿತಿಗಳನ್ನ ಕಲೆ ಹಾಕಿದೆ ಅಂತ ಒಂದು ಅಧಿಕೃತ ಮಾಹಿತಿ ಸಿಗುವಂತದ್ದು. ಅರುಣ್, ಓಕೆ ಮಾರುತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಒಟ್ಟು 3 ವಿಚಾರಗಳಲ್ಲಿ ಇಡಿ ದಾಳಿಯನ್ನು ನಡೆಸುತ್ತೆ. ಒಂದು ಮನಿ ಲಾಂಡ್ರಿಂಗ್, ಇನ್ನೊಂದು ಕಡೆಗೆ ಫಾರಿನ್ ಎಕ್ಸ್ಚೇಂಜ್ನಲ್ಲಿ ಅಂದರೆ ವಿದೇಶದಲ್ಲಿ ಏನಾದರೂ ಹಣ ಹೂಡಿಕೆಯನ್ನು ಮಾಡಿರುವಂಥದ್ದಾಗಿದ್ದರೆ, ಇನ್ನೊಂದು ಕಡೆಗೆ ಅವ್ಯವಹಾರಗಳು ಏನಾದರೂ ಆಗಿದ್ದಿದ್ರೆ ಅದಕ್ಕೆ ದೂರು ದಾಖಲಾದರೆ ಆ ನಿಟ್ಟಿನಲ್ಲಿ ದಾಳಿಯನ್ನು ನಡೆಸುತ್ತೆ. ಈಗ ಇದರಲ್ಲಿ ಯಾವುದು ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಮೂರನೇದ್ದೇ ಇರಬೇಕು, ಅವ್ಯವಹಾರಗಳ ಹಣಕಾಸಿನ ವಿಚಾರದಲ್ಲಿ ದೇಶಕ್ಕೆ ದ್ರೋಹನ ಮಾಡುವಂಥ ಕೆಲಸ ಏನಾದರೂ ಆದಾಗ ಅದಕ್ಕೆ ದೂರು ಸಿಕ್ಕರೆ ಇಡಿ ದಾಳಿಯನ್ನು ನಡೆಸುತ್ತೆ. ಈಗ ಆ ನಿಟ್ಟಿನಲ್ಲಿ ಈಗ 2016ರ ಬೋರ್ವೆಲ್ ಹಗರಣ ಸಂಬಂಧ ದಾಳಿಯನ್ನು ಮಾಡಿದೆ ಮುಖ್ಯ ಆಯುಕ್ತರ ಕಚೇರಿಯಲ್ಲಿ.